ಉಂಡೆ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಕನ್ಸಿಸ್ಟೆನ್ಸಿ ಕೂಡ ನೋಡ್ಬೋದು, ಅಂಟ್ತಾ ಇಲ್ಲ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿದೆ. ಬಾಯ್, ಇಲ್ಲಿ ಉಂಡೆ ಕೊಡ್ತೀನಿ. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ. ಇವತ್ತು ನಾವು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಒಂದು ಟೇಸ್ಟಿ ಆಗಿರೋ ಅಂಡ್ ಹೆಲ್ದಿ ಆಗಿರೋ ಲಡ್ಡುನ ತೋರಿಸ್ತಾ ಇದ್ದೀನಿ. ಯಾವ್ದಪ್ಪ ಅದು ಅಂತ ಹೇಳಿದ್ರೆ ರಾಗಿ ಲಡ್ಡು. ಸೊ ಬನ್ನಿ ಇದನ್ನ ಕ್ವಿಕ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ಇನ್ನು ಬಾಣಂತಿಯರು ಈ ಒಂದು ರಾಗಿ ಲಡ್ಡು ತಿನ್ನೋದ್ರಿಂದ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ಒಂದ್ ರೀತಿ ಎನರ್ಜಿ ಲಡ್ಡು ಅಂತ ಹೇಳಿದ್ರೆ ಕೂಡ ತಪ್ಪಾಗಲ್ಲ. ಇನ್ನು ಪುಟ್ ಮಕ್ಳಿಗೂ ಕೂಡ ಈ ರೀತಿ ಲಡ್ಡುನ ಕೊಡೋದ್ರಿಂದ ಅವರು ಕೂಡ ಹೆಲ್ದಿ ಅಂಡ್ ಸ್ಟ್ರಾಂಗ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಜಾಸ್ತಿ ಡಿಲೇ ಮಾಡ್ದಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನೀವು ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೇಗ ಶುರು ಮಾಡ್ಕೊಳ್ಳೋಣ. ಇನ್ನು ಇದು ತುಂಬಾನೇ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು. ಈವ್ನಿಂಗ್ ಸ್ನಾಕ್ಸ್ ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಂಚೆ ಪ್ರೀ ಬ್ರೇಕ್ಫಾಸ್ಟ್ ಅಂತ ಕೂಡ ಈ ಒಂದು ಲಡ್ಡುನ ತಗೊಳ್ಬಹುದು. ಸೊ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಇನ್ನು ಮೊದಲಿಗೆ ಒಂದು ಪ್ಯಾನ್ಗೆ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ನಾವು ಸ್ವಲ್ಪನಾದರೂ ಬಳಸ್ಕೋಬೋದು, ಹೆಚ್ಚಿಗೆನಾದರೂ ಬಳಸ್ಕೋಬೋದು. ಇದನ್ನು ಭೈರವ್ ಕೂಡ ತಿನ್ನೋದ್ರಿಂದ ನಾನು ಸ್ವಲ್ಪ ಹೆಚ್ಚಿಗೆ ತುಪ್ಪನೇ ಬಳಸ್ಕೊಂಡು ಇಲ್ಲಿ ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀನಿ. ಇನ್ನು ಈ ಒಂದು ಲಡ್ಡು ಮಾಡಲಿಕ್ಕೆ ನಾವು ಯಾವ ಥರ ಡ್ರೈ ಫ್ರೂಟ್ಸ್ ಆದರೂ ಬಳಸ್ಕೋಬೋದು. ಒಂದು ಇರಲಿ ಒಂದು ಇಲ್ದಲೇ ಇರಲಿ, ಏನಿದ್ರೂ ಕೂಡ ಇದಕ್ಕೆ ಹಾಕ್ಕೊಂಡು ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಬಾದಾಮು 1 ಕಪ್ಪಷ್ಟು ಬಾದಾಮನ್ನ ನಾನು ತೊಗೊಳ್ತಾ ಇದ್ದೀನಿ. ಇದನ್ನು ನೀವು ಹೆಚ್ಚಿಗೆ ಕೂಡ ತೊಗೊಳ್ಬೋದು, ಇಷ್ಟೇ ಅಷ್ಟೇ ಅನ್ನುವಂಥದ್ದು ಏನಿಲ್ಲ. ಬಟ್ ಆದರೆ ಇದಕ್ಕೆ ಅಳತೆ ಬೇಕಾಗುವಂಥದ್ದು ರಾಗಿ ಹಿಟ್ಟು, ಅದ್ರ ಜೊತೆಗೆ ನಾವು ಕಲಿಸ್ಕೊಳ್ಳುವಂಥ ಬೆಲ್ಲದಷ್ಟೇ ಅಳತೆ ಇದ್ದರೆ ಸಾಕಾಗುತ್ತೆ. ಇನ್ನು ಡ್ರೈ ಫ್ರೂಟ್ಸ್ ನೀವು ಹೆಚ್ಚಿಗೆನಾದರೂ ಬಳಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇನ್ನು 1 ಕಪ್ಪಷ್ಟು. ಇನ್ನು ಮೊದಲಿಗೆ ಇದೆಲ್ಲ ಒಂದು ಸ್ವಲ್ಪ ಬೆಂದಂಗೆ ಆಗಬೇಕು, ಫ್ರೈ ಆಗಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಾದಾಮಿ ಹುರಿತಾ ಸ್ವಲ್ಪ ದಪ್ಪ ಕೂಡ ಆಗಿ ಕೆಲವೊಂದು ಸತಿ ಸಿಡಿಯುತ್ತೆ ಕೂಡ. ಆ ರೀತಿ ಆದಾಗಷ್ಟೇ ಚೆನ್ನಾಗಿ ಅದು ಫ್ರೈ ಆಗಿದೆ ಅಂತ ಹೇಳ್ಬೋದು. ಇಲ್ಲಾಂದರೆ ತುಂಬ ಹಸಿನೇ ನಾವು ಸುಮ್ಮನೆ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ರೆ ಅಷ್ಟು ರುಚಿ ಬರಲ್ಲ. ಒಂಚೂರು ಚೆನ್ನಾಗಿ ಫ್ರೈ ಆಗಬೇಕು, ಒಳಗಡೆ ಎಲ್ಲ ಬಿಸಿ ಆಗಬೇಕು. ಅದಾದಮೇಲೆ ನಾನಿಲ್ಲಿ ಮಖಾನನ ಹಾಕ್ಕೊಳ್ತಾ ಇದ್ದೀನಿ. ಮಖಾನ ಹಾಕ್ಕೊಳ್ಳೋದ್ರಿಂದ ಕೂಡ ರುಚಿ ಬರುತ್ತೆ ಮತ್ತು ಮಕ್ಳಿಗೂ ಕೂಡ ತುಂಬ ಎನರ್ಜಿ ಅಂತ ಹೇಳ್ಬೋದು. ಕೆಲವೊಂದು ಸತಿ ಮಕ್ಕಳು ಈ ರೀತಿ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ. ಹಾಗಾಗಿ ಈ ರೀತಿ ಎಲ್ಲನೂ ಒಟ್ಟಿಗೆ ಮಾಡಿಬಿಟ್ಟು ಉಂಡೆ ರೀತಿ ಮಾಡಿಕೊಟ್ರೆ ಮಕ್ಕಳು ಪ್ರೀತಿಯಿಂದ ಖುಷಿಯಿಂದ ತಿಂತಾರೆ. ಇನ್ನು ಅದ್ರ ಜೊತೆಗೆ ನಾನು ಒಣ ಖರ್ಜೂರ ಕೂಡ ಏನಿದೆ ಅದನ್ನು ಕೂಡ ಇನ್ನು ಇದಕ್ಕೆ ನೀವು ಗೋಡಂಬಿ, ಪಿಸ್ತಾ ಎಲ್ಲನೂ ಬಳಸ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ನಾನು ಇಷ್ಟೇ ಐಟಮ್ಸ್ನಲ್ಲಿ ಫ್ರೈ ಮಾಡಿಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ಇನ್ನು ಫ್ರೈ ಮಾಡಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ ಎಲ್ಲನೂ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ನಾನು ಸಪ್ರೇಟಾಗಿ ತೆಗೆದಿಡ್ತೀನಿ. ಅದಾದಮೇಲೆ ನಾನಿಲ್ಲಿ ಎಲ್ಲ ರೀತಿ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಳಸ್ಕೊತಾ ಇರೋವಂಥದ್ದು 3 ರೀತಿ ಸೀಡ್ಸು. ನೀವು ಇದಕ್ಕೆ ಅಗಸೆ ಬೀಜ ಕೂಡ ಬಳಸ್ಕೋಬೋದು. ನನ್ನ ಹತ್ರ ಅಗಸೆ ಬೀಜ ಇಲ್ದಲೇ ಇರೋದ್ರಿಂದ ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್ ಹಾಗೂ ಸನ್ಫ್ಲವರ್ ಸೀಡ್ಸ್ ಇಷ್ಟನ್ನು ಬಳಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಇದಕ್ಕೆ ಬಳಸ್ಕೋಬೋದು. ರುಚಿಯಾಗೂ ಇರುತ್ತೆ ಮತ್ತು ಹೆಲ್ದಿ ಕೂಡ ಹೇಳ್ಬೋದು. ಇದಿಷ್ಟು ಇದ್ರೂ ಕೂಡ ನಡೆಯುತ್ತೆ. ಇದ್ರ ಜೊತೆಗೆ ನಾನು ದ್ರಾಕ್ಷಿ ಕೂಡ ಹಾಕ್ಕೊಳ್ತೀನಿ. ಇದನ್ನು ನಾನು ರುಬ್ಬೋದಕ್ಕೆ ಹಾಕ್ಕೊಳ್ಳಲ್ಲ, ಬಿಕಾಸ್ ಈ ಸೀಡ್ಸು ತುಂಬ ರುಬ್ಬಿಟ್ರೆ ಒಂಥರ ಕಹಿ ಬರುತ್ತೆ. ಹಾಗಾಗಿ ನಾನು ಇದನ್ನ ರುಬ್ಲಿಕ್ಕೆ ಹೋಗಲ್ಲ. ಹಾಗೆ ಚೆನ್ನಾಗಿ ಸಿಗುತ್ತೆ, ಮಧ್ಯ ಸಿಗ್ತಾಯಿದ್ರೆ ಈ ರೀತಿ ಸೀಡ್ಸ್ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ನಾನು ಇದನ್ನು ರುಬ್ಕೊಳ್ಳೋಕೆ ಹೋಗಲ್ಲ, ಸಪ್ರೇಟಾಗಿ ಇಟ್ಕೊಳ್ತೀನಿ. ಇನ್ನು ದ್ರಾಕ್ಷಿ ಕೂಡ ಅಷ್ಟೇ, ದ್ರಾಕ್ಷಿ ಕೂಡ ಮಧ್ಯ ಸಿಕ್ಕಿದ್ರೆ ರುಚಿಯಾಗಿ ಅನಿಸುತ್ತೆ ಅಂತ ಹೇಳಿ ಅದನ್ನು ಕೂಡ ಸಪ್ರೇಟಾಗಿ ಇಟ್ಕೊಳ್ತೀನಿ. ಇನ್ನು ದ್ರಾಕ್ಷಿ ಹಾಕ್ಕೊಂಡಾಗ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಇನ್ನು ಫ್ರೈ ಮಾಡಿಟ್ಕೊಂಡಿದ್ದಂಥ ಸೀಡ್ಸ್ ಹಾಗೂ ದ್ರಾಕ್ಷಿನ ಸಪ್ರೇಟ್ ಬೌಲ್ಗೆ ತೆಗೆದಿಟ್ಕೊಂಡು ಮತ್ತೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಬಳಸ್ಕೊಳ್ತಾ ಇದ್ದೀನಿ. ಇದು ಹೇಳ್ದಂಗೆ ನಾನು ತುಪ್ಪ ನಾವು ರಾಗಿ ಹಿಟ್ಟಲ್ಲಿ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಉಂಡೆ ಆಗಿರ್ಬೋದು ಅಥವಾ ನಾವು ಮಾಡ್ಕೊಳ್ತಾ ಇರೋಂಥ ಪುಡಿ ಆಗಿರ್ಬೋದು ಬಹಳನೇ ರುಚಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾವು ರಾಗಿ ಹಿಟ್ಟನ್ನ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ.
ಇನ್ನು ರಾಗಿ ಹಿಟ್ಟು ಮತ್ತು ಬೆಲ್ಲನ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ರಾಗಿ ಹಿಟ್ಟು ಹತ್ತತ್ರ ಒಂದು 3 ಕಪ್ನಷ್ಟು ತೊಗೊಳ್ತಾ ಇದ್ದೀನಿ. ಈ ಸ್ಪ್ಯಾಚುಲಾ ಏನಿದೆ ಇದರಲ್ಲಿ ಫುಲ್ಲಾಗಿ ನಾನು 3 ಸತಿ ಹಾಕ್ಕೊಳ್ತಾ ಇರೋದ್ರಿಂದ ಆಲ್ಮೋಸ್ಟ್ 3 ಕಪ್ಪಷ್ಟು ಬೆಲ್ಲ ನನಗೆ ಬೇಕಾಗತ್ತೆ. ಅದರಿಂದ ಸಮ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಕಮ್ಮಿ ಬೇಕು ಅಂದರೂ ಕೂಡ ಹಾಕ್ಕೊಳ್ಬೋದು. ಬಟ್ ಬೆಲ್ಲನ ನಾವು ನೀರಲ್ಲಿ ಕರಗಿಸ್ಕೊಂಡಾಗ ಹೇಗೆ ನಮಗೆ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಅಥವಾ ರುಚಿನಲ್ಲಿ ನೀವು ಮಾಡ್ಬೋದು. ಆಲ್ಮೋಸ್ಟ್ ನಾನು ಒಂದು 10ರಿಂದ 12 ನಿಮಿಷ ಕಂಪ್ಲೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರಿದಾದ್ಮೇಲೆ ಈ ರೀತಿ ಕಲರ್ ಕೂಡ ಚೇಂಜ್ ಆಗುತ್ತೆ, ಘಮ ಕೂಡ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಜಜ್ಜಿಟ್ಕೊಂಡಿದ್ದಂಥ ಬೆಲ್ಲನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ನಾನು ಇವಾಗ ರಾಗಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ತೀನಿ. ಅದಾದಮೇಲೆ ನಾನು ಕಲಿಸ್ಕೊಳ್ಳೋದಕ್ಕೆ ಅಂದರೆ ಉಂಡೆ ಕಟ್ಟೋದಕ್ಕೂ ಕೂಡ ಸ್ವಲ್ಪ ಬೆಲ್ಲನ ನಾನು ಬಳಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಇದಕ್ಕೆ ಖರ್ಜೂರ, ದ್ರಾಕ್ಷಿ ಎಲ್ಲ ರುಬ್ಬಿ ಹಾಕ್ಕೊಂಡು ಬೆಲ್ಲ ಪಾಕ ತೆಗೆದಲ್ಲೇ ಕೂಡ ಮಾಡ್ಕೊಳ್ಬೋದು. ಬಟ್ ಈ ರೀತಿ ಕೂಡ ಮಾಡ್ಕೊಳ್ಬೋದು, ರುಚಿಯಾಗಿ ಕೂಡ ಬರುತ್ತೆ. ಇನ್ನು ತೆಗೆದಿಟ್ಟಂಥ ಡ್ರೈ ಫ್ರೂಟ್ಸ್ ಏನಿತ್ತು ಅದು ಕೂಡ ತಣ್ಣಗಾಗಿದೆ. ಇವಾಗ ನಾನು ಅದನ್ನು ರುಬ್ಕೊಂಡು ಪೌಡರ್ ಮಾಡಿಕೊಂಡು ಒಂದು ದೊಡ್ಡ ಬೌಲಲ್ಲಿ, ಅಂದರೆ ಮಿಕ್ಸಿಂಗ್ ನಾವು ಉಂಡೆ ಯಾವುದಕ್ಕೆ ಕಲಿಸ್ತೀವೋ ಆ ಬೌಲ್ಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಎಷ್ಟು ಘಮ ಅನ್ನೋಕ್ಕೆ ಶುರು ಆಗುತ್ತೆ ಅಂದರೆ ಎಲ್ಲ ತುಪ್ಪದಲ್ಲಿ ಹುರಿದಿರ್ತೀವಲ್ಲ, ಘಮ ಅಂತ ಇರುತ್ತೆ. ಮತ್ತು ಈ ರೀತಿ ಮಕ್ಳಿಗೆ ಕೊಡೋದ್ರಿಂದ ಅವರು ಯಾವುದೇ ರೀತಿ ಹುಡ್ಕಕ್ಕೆ ಹೋಗೋದಿಲ್ಲ, ಎಲ್ಲನೂ ಮಿಕ್ಸ್ ಆಗಿರುತ್ತಲ್ಲ, ರುಚಿಯಾಗಿ ತಿಂತಾರೆ. ಇನ್ಫ್ಯಾಕ್ಟ್ ಎಂಡಲ್ಲಿ ನೋಡಿ ಇದೊಳ್ಳೆ ಚಾಕ್ಲೇಟ್ ಬಾಲ್ಸ್ ಥರನೇ ಕಾಣಿಸ್ತಾ ಇರುತ್ತೆ, ತುಂಬಾ ರುಚಿಯಾಗಿ. ಆ್ಯಂಡ್ ನೋಡೋದಕ್ಕೂ ಮಕ್ಕಳಿಗೆ ಚಾಕ್ಲೇಟ್ ಥರನೇ ಅನ್ನಿಸ್ತಾ ಇರುತ್ತೆ, ಶೈನಿಂಗ್ ಆಗಿ. ಹಾಗಾಗಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನು ಎರಡೂ ಮಿಕ್ಸಿ ಮಾಡಿದ್ದೇನಿದೆ ಒಟ್ಟಿಗೆ ಹಾಕ್ಕೊಂಡು ನಾನು ಈ ರೀತಿ ಕಲಿಸ್ಕೊತೀನಿ, ಸೊ ದಟ್ ಡ್ರೈ ಫ್ರೂಟ್ಸು ಎಲ್ಲ ಕಡೆ ಹಿಡಿಬೇಕು ಅಂತ ಹೇಳಿ. ಅದಾದಮೇಲೆ ನಾನು ಹುರಿದಿಟ್ಕೊಂಡಿದ್ದಂಥ ಸೀಡ್ಸ್ ಏನಿತ್ತು ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನು ನೀವು ಮಕ್ಕಳಿಗೆ ಅಂದರೆ 6 ತಿಂಗಳು ಆದಮೇಲೆ ಮಕ್ಕಳಿಗೆ ನೀವು ಸರಿ ತಿನ್ನಿಸ್ಬೇಕು ಅಂದರೆ ಈ ಸೀಡ್ಸ್ನ ಏನಿದೆ ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಬಿಕಾಸ್ ಮಕ್ಕಳಿಗೆ ಗೊತ್ತಾಗೋದಿಲ್ಲ ತಿನ್ನಲಿಕ್ಕೆ, ಹಾಗಾಗಿ ನೀವು ಕಂಪ್ಲೀಟಾಗಿ ರುಬ್ಬಿಟ್ಟೆ ಕೊಡಬೇಕಾಗತ್ತೆ. ಸೊ ನೋಡ್ಬೋದು ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ. ಇನ್ಫ್ಯಾಕ್ಟ್ ಇದನ್ನು ಹಾಲು ಜೊತೆ ಹಾಕ್ಕೊಂಡು ಕುಡಿದ್ರೂ ತುಂಬಾ ರುಚಿಯಾಗಿ ಇರುತ್ತೆ. ಯಾವ ರೀತಿ ನಾವು ಹಾರ್ಲಿಕ್ಸ್ ಅಥವಾ ಬೋರ್ಮಿಟಾನ ಕುಡಿತೀವೋ ಅದೇ ರೀತಿ ಈ ಒಂದು ಪೌಡರ್ ಏನಿದೆ ಇದನ್ನು ಕೂಡ ಹಾಕ್ಕೊಂಡು ಕುಡಿಬೋದು ಹಾಲನ್ನ. ತುಂಬ ರುಚಿಯಾಗಿ ಬರುತ್ತೆ ಆ್ಯಂಡ್ ಕನ್ಸಿಸ್ಟೆನ್ಸಿ ಕೂಡ ತಿಕ್ಕಾಗಿ ಆಗುತ್ತೆ. ಸೊ ತುಂಬ ಟೇಸ್ಟಿ. ಫ್ರೂಟ್ಸ್ನೆಲ್ಲ ರುಬ್ಬಿ ಹಾಕೊಂಡಿದ್ದಾಗಿದೆ, ಮತ್ತೆ ಬೆಲ್ಲ ಹಾಗೆ ರಾಗಿ ಕೂಡ ಪುಡಿ ಮಾಡಿ ಹಾಕೊಂಡಿದ್ದೀನಿ. ಇದನ್ನ ನಾವು ಮಕ್ಕಳಿಗೆ ಸರಿ ರೀತಿ ಕೂಡ ಬಳಸ್ಕೊಳ್ಬಹುದು. ಬೆಳಗ್ಗೆ ಹಾಲಿನ ಜೊತೆಗೆ ಪ್ರೋಟೀನ್ ಪೌಡರ್ ತರಾನು ಬಳಸ್ಕೋಬಹುದು, ಅದ್ರ ಜೊತೆಗೆ ಲಡ್ಡು ಕೂಡ ಮಾಡ್ಕೊಳ್ಬಹುದು. 3 ವೆರೈಟೀಸ್ ಇದರಲ್ಲಿ ಮಾಡ್ಕೊಳ್ಬಹುದು. ನಾನ್ ಸದ್ಯಕ್ಕೆ ಇದನ್ನ ಒಂದ್ ಸ್ವಲ್ಪ ಪೌಡರ್ನ ಈ ರೀತಿ ಡಬ್ಬದಲ್ಲಿ ತೆಗೆದಿಟ್ಕೊಳ್ತೀನಿ, ಸೊ ದಟ್ ಬೆಳಗ್ಗೆ ಹೊತ್ತು ಹಾಲಿನ ಜೊತೆ ಅಥವಾ ಕೆಲವೊಂದ್ಸತಿ ಮಾಲ್ ತರ ಕುಡಿಬೇಕು ಅಂತ ಅನ್ನಿಸ್ದಾಗ ನಾನು ಪೌಡರ್ನ ಡೈರೆಕ್ಟ್ ಆಗಿ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ಒಂದ್ ಸ್ವಲ್ಪ ಲಡ್ಡು ಕೂಡ ಮಾಡಿರ್ತೀನಿ, ಈವ್ನಿಂಗ್ ಸ್ನಾಕ್ಸ್ ಕೂಡ ತುಂಬಾನೇ ರುಚಿಯಾಗಿ ಇರುತ್ತೆ ಅಂತ ಹೇಳಿ. ಸೊ ಇದಿಷ್ಟೊಂದನ್ನು ಲಡ್ಡು ಮಾಡ್ಬಿಟ್ರೆ ಕೆಲವ್ರಿಗೆ ಲಡ್ಡು ಇಷ್ಟ ಆಗತ್ತೆ, ಇಷ್ಟ ಆಗಲ್ಲ. ಸೊ ಅಂತ ಟೈಮಲ್ಲಿ ಒಂದ್ ಸ್ವಲ್ಪ ಪೌಡರ್ ಇದ್ರೆ ಹಾಲಿನ ಜೊತೆ ಬೈರಕ್ ಹಾಕೊಡಕ್ಕೆ ಅಥವಾ ನಾನ್ ಕುಡಿಯೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಒಂದ್ ಸ್ವಲ್ಪ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನ ಮಿಕ್ಕಿದನ್ನ ಬೆಲ್ಲದ ಪಾಕ ಏನ್ ತೆಗಿತೀವಿ, ಪಾಕ ಅಂತ ಏನಿಲ್ಲ, ಒಂದ್ ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡ್ಬಿಟ್ಟು ಉಂಡೆ ಕಟ್ಬಿಡೋಣ. ಇನ್ನು ಇದನ್ನು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಒಂದು ಸ್ವಲ್ಪ ಬಿಸಿ ಇತ್ತು ಅಥವಾ ಬೆಚ್ಚಗಿತ್ತು ಅಂದರೂ ಕೂಡ ಇದೊಂಥರ ಮುಗ್ಲು ಬಂದುಬಿಡುತ್ತೆ. ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾಗೋ ತನಕ ಈ ರೀತಿ ದೊಡ್ಡ ಬಾಣಲಿ ರೀತಿನಲ್ಲೇ ಇಟ್ಟುಬಿಟ್ಟು ಅದಾದಮೇಲೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸ್ಟೀಲ್ ಡಬ್ಬಿಲಾಗಲಿ ಅಥವಾ ಪ್ಲಾಸ್ಟಿಕ್ ಅಥವಾ ಗ್ಲಾಸಲ್ಲಿ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇದೆಯೋ ಅದರಲ್ಲಿ ಸ್ಟೋರ್ ಮಾಡ್ಬೋದು. ಇನ್ನು ಇನ್ನರ್ಧ ಪುಡಿ ನಾನು ಏನು ಮಾಡ್ಕೊಂಡಿದ್ದೆ, ಅದಕ್ಕೆ ನಾನಿಲ್ಲಿ ಬೆಲ್ಲನ ಒಂದು ಸ್ವಲ್ಪ ಕಾಯಿಸ್ಕೊಂಡ್ಬಿಟ್ಟು ತೀರಾ ಪಾಕ ತೆಗೆಯೋ ಅಷ್ಟೇನಿಲ್ಲ, ಬೆಲ್ಲ ಕರಗೋ ತನಕ ವೆಯ್ಟ್ ಮಾಡಿಬಿಟ್ಟು ನಾವಿಲ್ಲಿ ನೀಟಾಗಿ ಕಲಿಸ್ಕೋಬೋದು. ಬಿಸಿ ಇರುತ್ತೆ ತುಂಬಾ, ಸೊ ನೋಡಿಕೊಂಡು ಸ್ಪೂನ್ ಹೆಲ್ಪಿಂದ ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ರುಚಿಯಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ಬೋದು ಕಲರ್ ಕೂಡ ಒಂದು ರೀತಿ ಚಾಕ್ಲೇಟ್ ಕಲರ್ ರೀತಿಯೇ ಚೇಂಜ್ ಆಗ್ತಾ ಇದೆ. ಇನ್ನು ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಎಲ್ಲದಕ್ಕೂ ಹೊಂದ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಒಂದು ಸ್ವಲ್ಪ
ಉಂಡೆ ಕಟ್ಟಲಿಕ್ಕೆ ಗಟ್ಟಿ ಆಗುತ್ತೆ ಅಂತ ಅನ್ನಿಸ್ದಾಗ ಒಂದು ಸ್ವಲ್ಪ ನೀವು ತುಪ್ಪ ಕೂಡ ಬಳಸ್ಕೋಬೋದು. ಈಗ ನಾನು ಫೈನಲ್ ಆಗಿ ಉಂಡೆ ಕಟ್ಟೋಕ್ಕಿಂತ ಮುಂಚೆ ಆಲ್ಮೋಸ್ಟ್ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಬಳಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ. ಈ ಒಂದು ಟೈಮಲ್ಲಿ ಆರಾಮಾಗಿ ಮುದ್ದೆ ಕಟ್ಬೋದು ಅಥವಾ ಉಂಡೆ ಕಟ್ಬೋದು. ನೋಡ್ಬೋದು ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಾಗ ಕಂಪ್ಲೀಟಾಗಿ ಪಾತ್ರೆಗೆ ಯಾವುದೂ ಅಂಟು ಕೂಡ್ದು ಅಂಟದಲ್ಲೇ ಈ ರೀತಿ ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ಉಂಡೆ ಕಟ್ಟಾದಮೇಲೆ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಸೂಪರ್ಬಾಗಿ ಚಾಕ್ಲೇಟ್ ಉಂಡೆಗಳು ರೆಡಿಯಾಗಿಬಿಟ್ಟಿದೆ ಅಂತ. ಅಷ್ಟೇ ಹೆಲ್ದಿ. ರಾಗಿ ಬಗ್ಗೆ ಹೇಳೋಂಗೆ ಇಲ್ಲ, ಪ್ರತಿಯೊಂದರಲ್ಲೂ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಕ್ಯಾಲ್ಶಿಯಂ ಆಗಿರ್ಬೋದು, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ಇನ್ಫ್ಲಮೇಷನ್ಸ್ನ ರಿಡ್ಯೂಸ್ ಮಾಡೋದಾಗಿರ್ಬೋದು, ಬೋನ್ ಸ್ಟ್ರೆಂತ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ರಾಗಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಡಯಾಬಿಟಿಸ್ ಇರುವಂಥ ಪೇಷಂಟ್ಸ್ಗಳು ಕೂಡ ಇದನ್ನು ಬೆಳಗ್ಗೆ ಹೊತ್ತು ತೊಗೊಳ್ಬೋದು. ಸ್ವೀಟ್ನೆಸ್ನ ಕಮ್ಮಿ ಮಾಡಿ ಅಥವಾ ನಿಮಗೆ ಬೆಲ್ಲ ಬೇಡ ಅಂತ ಅಂದರೂ ಕೂಡ ನೀವು ಡೈರೆಕ್ಟಾಗಿ ಖರ್ಜೂರನ ಬಳಸ್ಕೊಂಡು ಮಾಡ್ಬೋದು. ನೋಡಿ ಎಷ್ಟು ಸೂಪರ್ಬಾಗಿ ಕಾಣಿಸ್ತಾ ಇದೆ. ಎಲ್ಲನೂ ಒಂದು ರೀತಿ ಚಾಕ್ಲೇಟ್ ಉಂಡೆದ ರೀತಿಯೇ ಕಾಣಿಸ್ತಾ ಇದೆ. ಸೂಪರ್ಬಾಗಿ ಖಂಡಿತವಾಗ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಈ ಒಂದು ಟೇಸ್ಟ್ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ. ಇನ್ನು ನಾನು ನಿಮಗೆ ಹಾಲಿನ ಜೊತೆ ಕೂಡ ಈ ಒಂದು ಪುಡಿ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದು ಸ್ವಲ್ಪ ನಾನು ಏನು ಎತ್ತಿಟ್ಕೊಂಡಿದ್ದೆ ಉಂಡೆ ಮಾಡೋಕ್ಕಿಂತ ಮುಂಚೆ ಅದನ್ನು ಒಂದು 2 ಸ್ಪೂನಷ್ಟು ನಾನು ಇದನ್ನು ಮಾಮೂಲಿ ನಾವು ಹಾರ್ಲಿಕ್ಸ್ ಅಥವಾ ಬೋರ್ಬಿಟ ಹೇಗೆ ಮಿಕ್ಸ್ ಮಾಡ್ಕೊಳ್ತೀವೋ ಅದೇ ರೀತಿ. ಆ್ಯಂಡ್ ಇದಕ್ಕೆ ಮಕ್ಕಳಿಗೆ ಒಂದು ಸ್ವಲ್ಪ ಬೆಳ್ಳಿ ಲೋಟದಲ್ಲಿ ಕೊಡೋದ್ರಿಂದ ರಾಗಿ ಜೊತೆಗೆ ಬೆಳ್ಳಿ ಲೋಟದಲ್ಲಿ ಇಟ್ಟು ಮಕ್ಕಳಿಗೆ ಕುಡಿಸಿದ್ರೆ ಇನ್ನೂ ಅದರದ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸಿಲ್ವರಲ್ಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗಾಗಿರ್ಬೋದು, ರಾಗಿ ಸರಿ ತಿನ್ನಿಸ್ಬೇಕಾದಾಗಲಾಗಿರ್ಬೋದು ಸಿಲ್ವರ್ನ ಬಳಸೋದ್ರಿಂದ ಮಕ್ಕಳಿಗೆ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು ಹಾಲು ಕಾಯಿಸ್ಕೊಂಡಿರುವಂಥ ಹಾಲನ್ನ ಹಾಕ್ಕೊಳ್ತೀನಿ. ಹಾಕಿ ಒಂದು 2 ರಿಂದ 3 ನಿಮಿಷ ಬಿಟ್ಟಾದ್ಮೇಲೆ ನೋಡ್ಬೋದು ಹಾಲು ಕನ್ಸಿಸ್ಟೆನ್ಸಿ ಕೂಡ ತಿಕ್ಕಾಗುತ್ತೆ. ಬಿಕಾಸ್ ನಾವಿಲ್ಲಿ ರಾಗಿನ ಬಳಸಿರೋದ್ರಿಂದ ಅದು ಹುರಿದು ಬಳಸಿರೋದ್ರಿಂದ ಒಂದು ರೀತಿ ಸರಿ ಥರನೇ ಆಗುತ್ತೆ. ಮಾಲ್ಟ್ ರೀತಿ ಇದು ರೆಡಿ ಆಗಿಬಿಟ್ಟಿದೆ. ನಾವು ಯಾವುದೇ ಮಾರ್ಕೆಟಲ್ಲಿ ಸಿಗೋವಂಥ ಮಾಲ್ಟ್ಗಳನ್ನ ತೊಗೊಳ್ಳೋ ಬದಲು ಮನೆಯಲ್ಲೇ ಈ ರೀತಿ ಸಿಂಪಲಾಗಿ ಹೆಲ್ದಿಯಾಗಿರೋ ಮಾಲ್ಟ್ ಕೂಡ ನಾವು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನಿಸುತ್ತೆ. ಇನ್ನು ತುಂಬ ಕಡೆ ಈ ರೀತಿ ಪ್ರಮೋಷನ್ಸ್ ಆಗುತ್ತೆ, ಮನೆಯಲ್ಲೇ ಮಾಡಿ. ಉಂಡೆ ಅದ್ರ ಜೊತೆಗೆ ಹಾಲು ಕೂಡ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಹೇಗಿತ್ತು ಅಂತ. ಬಿಸಿ ಇದೆ, ಹುಷಾರು. ಸೊ ಯಸ್, ಬ್ಯಾಟಿಂಗ್ ಇವತ್ತು 2 ರೆಸಿಪಿನ ರೆಡಿ ಮಾಡಿ ಇಟ್ಕೊಂಡಿದೀವಿ. ಸೊ ನೋಡ್ಬೋದು ಎಷ್ಟು ಡೆಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ಒಂಥರ ಚಾಕ್ಲೇಟ್ ಬಾಲ್ಸ್ ತರ ಕಾಣಿಸ್ತಾ ಇದೆ. ಘಮ ಮಾತ್ರ ಸೂಪರ್. ಆಕ್ಚುಲಿ ಘಮ ತಗೊಳ್ತಾ ಇದ್ರೇ ತಿನ್ಬೇಕಂತ ಅನ್ಸುತ್ತೆ, ಅಷ್ಟು ರುಚಿಯಾಗಿ ಬಂದಿದೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಆ್ಯಂಡ್ ಹಾಲು ಕೂಡ ಅಷ್ಟೇ, ಮಕ್ಕಳಿಗೆ ಈ ರೀತಿ ಪ್ರೋಟೀನ್ ಮಾಡಿ ಕೊಡೋ ಬದಲು ಇದೊಂಥರ ಹಾರ್ಲಿಕ್ಸ್ ಥರನೇ ಕಾಣಿಸುತ್ತೆ. ಸೊ ಮಕ್ಳಿಗೂ ಇಷ್ಟ ಆಗಿ ಕುಡಿತಾರೆ. ಆ್ಯಂಡ್ ಬಿಕಾಸ್ ಇದು ಹೆಲ್ದಿ ಆಗಿದೆ ಅಲ್ಲ, ಮಕ್ಕಳಿಗೆ ಒಂಚೂರು ಫೋರ್ಸ್ ಮಾಡಿ ಆದ್ರೂ ತಿನ್ನಿಸ್ಬೇಕು. ಸೊ ಟೇಸ್ಟ್ ಮಾಡಿ ಉಂಡೆ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಕನ್ಸಿಸ್ಟೆನ್ಸಿ ಕೂಡ ನೋಡ್ಬೋದು, ಅಂಟ್ತಾ ಇಲ್ಲ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿದೆ. ರಾಗಿ ಏನಿದೆ ಪರ್ಫೆಕ್ಟಾಗಿ ಹುರಿದಿದ್ದೀನಿ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ರಾಗಿ ಹಿಟ್ಟನ್ನ ನಾವು ನೀಟಾಗಿ ಹುರಿಲಿಲ್ಲ ಅಂದ್ರೆ ಹಸಿ ಅನ್ಸ್ಬಿಡುತ್ತೆ. ಸೊ ನೀಟಾಗಿ ರಾಗಿ ಹಿಟ್ಟನ್ನ ಹುರಿದು ಅಲ್ಲೇ ಘಮ ಬರಬೇಕು. ಅದು ಎಷ್ಟು ಚೆನ್ನಾಗಿ ಘಮ ಬರುತ್ತೋ ಉಂಡೆ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ. ಐ ಕಾಂಟ್ ಸ್ಟಾಪ್ ಈಟಿಂಗ್ ಇಟ್. ಇದು ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಹಾಲು ಕೂಡ ಹೇಗಿದೆ ಅಂತ ಹೇಳ್ತೀನಿ. ಸೂಪರ್, ಸಿಂಪ್ಲಿ ಸೂಪರ್. ಆ್ಯಂಡ್ ನೆಕ್ಸ್ಟು ಹಾಲು ಕೂಡ ಅಷ್ಟೇ. ಇದಕ್ಕೆ ನಾನು ಏನು ಬೇರೆ ಸ್ವೀಟ್ನೆಸ್ ಹಾಕ್ಕೊಂಡೇ ಇಲ್ಲ. ಇದು ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಆಗುತ್ತೆ, ಯಾಕೆ ಅಂದರೆ ಉಂಡೆಗೆ ನಾನು ಎಕ್ಸ್ಟ್ರಾ ಬೆಲ್ಲನ ಹಾಕ್ಕೊಂಡು ಉಂಡೆ ಕಟ್ಟಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಹಾಲಿಗೆ ಮಿಕ್ಸ್ ಮಾಡಿದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ನಿಮಗೆ ಬೇಕು ಅಂತಂದರೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ಹಾಗೆ ಕುಡಿಲಿಕ್ಕೂ ಕೂಡ ಬಹಳ ರುಚಿಯಾಗಿರುತ್ತೆ. ಬಿಸಿ ಇದೆ.
ಇದು ಕೂಡ ಸಿಕ್ಕಾಪಟ್ಟೆ ರುಚಿಯಾಗಿ ಬಂದಿದೆ. ಸ್ವೀಟ್ನೆಸ್ ಸ್ವಲ್ಪ ಕಮ್ಮಿ ಅನ್ಸುತ್ತೆ, ಅದು ಬೇರೆ. ನಾನು ಸ್ವೀಟ್ ತಿಂದಾದ್ಮೇಲೆ ಮತ್ತೆ ಇದು ಕುಡಿದ್ರೆ ಡೆಫಿನೆಟ್ಲಿ ಟೇಸ್ಟ್ ಗೊತ್ತಾಗಲ್ಲ. ಬಟ್ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ, ಬಟ್ ರುಚಿಯಾಗಿದೆ. ಇದನ್ನೇ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಒಂಚೂರು ಜಾಸ್ತಿ ಹಾಲಲ್ಲೇ ಮಳ್ಳಿಸ್ಬಿಟ್ರೆ ಇದೇ ರಾಗಿ ಸರಿ ಥರ ಆಗ್ಬಿಡತ್ತೆ. ಮಕ್ಳಿಗೂ ಕೂಡ ತಿನ್ನಿಸ್ಬೋದು ಇದನ್ನು. ತುಂಬಾನೇ ರುಚಿಯಾಗಿ ಬಂದಿದೆ. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್, ಇವತ್ತಿನ ವಿಡಿಯೋ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅಂಡ್ ಈ ಒಂದು ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹೇಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಅಂಡ್ ಬಾಯ್.